ಹಲೋ ಮಕ್ಕಳೇ, ಇಂದಿನ ವಿಡಿಯೋದಲ್ಲಿ ನಾವು ಒಂದು ವಿಡಿಯೋದಲ್ಲಿ ಆಡಿಯೋನ ಹೇಗೆ ಸಪ್ರೇಟ್ ಮಾಡೋದು ಮತ್ತು ಹೊಸ ಆಡಿಯೋನ ಹೇಗೆ ಹಾಕೋದು ಅಂತ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಕಟ್ ಕಾಪಿ ಪೇಸ್ಟ್ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ನಾನು ವಿಡಿಯೋದಲ್ಲಿ ಎಡಿಟ್ ಮಾಡಿರೋದು ಕಂಟಿನ್ಯೂಯೇಷನು, ಅಂದರೆ ಅದರ ಮುಂದುವರೆದ ಭಾಗವನ್ನು ಈಗ ಮಾಡ್ಕೊಳ್ತಾ ಹೋಗೋಣ. ಸೊ ಇವತ್ತು ನಾನು ನಿಮಗೆ ಕಳಿಸ್ಕೊಡ್ತಾ ಇರೋದು ಕಟ್ ಕಾಪಿ ಪೇಸ್ಟ್. ಕಟ್ನ ನಾವು ಯಾವಾಗ ಮಾಡ್ತೀವಿ? ನಮಗೇನಾದರೂ ತಪ್ಪಾಗಿರೋಂಥ ಪಾರ್ಟ್ ಏನಾದರೂ ಇದ್ದರೆ ಅಥವಾ ಏನಾದರೂ ನಾವು ರಿಪೀಟ್ ಮಾಡಿದರೆ, ಸೊ ಅದು ನಮಗೆ ಬೇಡ ಅನಿಸಿದಾಗ ನಾವು ಅದನ್ನು ಏನು ಮಾಡ್ತೀವಿ, ಕಟ್ ಮಾಡಿ ತೆಗ್ದಾಕ್ತೀವಿ, ಹೌದಲ್ವಾ? ಸೊ ಹಾಗೆಯೇ ನಾವಿಲ್ಲಿ ಏನಾದರೂ ಬೇಡವಾಗಿರೋದನ್ನು ಏನಿದೆ ಅಂತ ಹೇಳಿ ನೋಡಿ ಈಗ ಅದನ್ನು ಕಟ್ ಮಾಡೋಣ. ಮೊದಲಿಗೆ ನಾನೇನು ಮಾಡ್ತೀನಪ್ಪ ಅಂದರೆ, ಇಲ್ಲಿ ನಾನು ಕೆಲವೊಂದು ಮಿಸ್ಟೇಕ್ನ ಮಾಡಿದ್ದೀನಿ. ಆ ಮಿಸ್ಟೇಕ್ ಏನು ಅಂತ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಅದನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿಂದ ವಿಡಿಯೋನ ಗಮನಿಸಿ ಮಕ್ಕಳೇ. ವಾಟ್ ಈಸ್ ಸ್ಕೂಲ್? ವಾಟ್ ಈಸ್ ಸ್ಕೂಲ್? ಗಮನಿಸಿದ್ರಾ ಮಕ್ಕಳೇ? ಸೊ ಇಲ್ಲಿ ಏನಾಯ್ತಪ್ಪ ಅಂತಂದರೆ, ನಾನು ಮೊದಲಿಗೆ ಏನು ಮಾಡಿದೆ, ಸರ್ಚ್ ಮಾಡುವಾಗ ನಾನು ಸರ್ಚ್ ಮಾಡಿದಾಗ ಅದು ಬರಲಿಲ್ಲ, ಹೌದಲ್ವಾ? ಅಲ್ಲಿ ತುಂಬ ಟೈಮ್ ತೊಗೊಂಡಿದ್ದೀನಿ ನಾನು, ಬೇಗ ನಮಗೆ ಸರ್ಚ್ ಆಗಲಿಲ್ಲ. ಸೊ ನನಗೆ ಆ ಪಾರ್ಟೆಲ್ಲ ಬೇಡ, ನಾನು ಕ್ಲಿಕ್ ಮಾಡಿದ ತಕ್ಷಣ ಸರ್ಚ್ ಆಗೋದು ಬರಬೇಕು. ಸೊ ಆ ಥರ ನನಗೆ ಬೇಡವಾಗ್ದಿರೋ ಪಾರ್ಟ್ನ ಇವಾಗ ನಾನು ಕಟ್ ಮಾಡ್ತೀನಿ. ಕಟ್ ಮಾಡೋದು ಹೇಗೆ? ನಾವು ಕಟ್ ಮಾಡೋದಕ್ಕೂ ಮೊದಲು ನಮಗೆ ಎಲ್ಲಿಂದ ಎಲ್ಲಿವರೆಗೂ ಬೇಡ ಅನ್ನೋದನ್ನು ಟೈಮ್ನ ನೋಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಇಲ್ಲಿ ಟೈಮ್ ಕಾಣಿಸ್ತಿದೆ ನೋಡಿ. ಸೊ ನಾನು ಆ ಟೈಮ್ನ ಮುಂಚೆನೇ ನೋಟ್ ಮಾಡ್ಕೊಂಡಿದ್ದೀನಿ. ನಾನು ಮಿಸ್ಟೇಕ್ ಮಾಡಿರೋದು 3 ಮಿನಿಟ್ಸ್ 1 ಸೆಕೆಂಡಿಂದ ಹಿಡಿದು 3 ಮಿನಿಟ್ಸ್ 15ವರೆಗೂ ಮಿಸ್ಟೇಕ್ ಮಾಡಿದ್ದೀನಿ. ಸೊ ನಾನು ಆ ಟೈಮಿಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ, ಇಲ್ಲಿಂದ ನಾನು ಮಿಸ್ಟೇಕ್ನ ಮಾಡಿದ್ದೀನಿ. ಸೊ ನಾನು ಫಸ್ಟು ಇಲ್ಲಿಂದ ಕಟ್ ಮಾಡ್ತೀನಿ. ಹೇಗೆ ಕಟ್ ಮಾಡೋದಂದರೆ, ನಾವು ಕರೆಕ್ಟಾಗಿ ಎಲ್ಲಿಗೆ ಟೈಮ್ ಬೇಕೋ ಅಲ್ಲಿಗೆ ಈ ಒಂದು ರೆಡ್ ಕಲರ್ನ ಇಟ್ಕೋಬೇಕು. ಈ ರೆಡ್ ಕಲರ್ನ ಮೂವ್ ಮಾಡೋದು ಹೇಗಪ್ಪ ಅಂತಂದರೆ, ಈ ರೀತಿ ಲೆಫ್ಟ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಈ ರೀತಿ ಮೂವ್ ಮಾಡ್ತಾ ಹೋಗ್ಬೋದು. ಇವಾಗ ನಾನು 3 ಮಿನಿಟ್ಸ್ 1 ಸೆಕೆಂಡಿಗೆ ಇಟ್ಕೋತೀನಿ. ನೋಡಿ, ಇಲ್ಲಿಂದ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾನು ಕಟ್ ಮಾಡ್ತೀನಿ. ಹೇಗೆ ಕಟ್ ಮಾಡೋದು ಅಂತ ಅಂದರೆ, ಮೊದಲಿಗೆ ಈ ರೀತಿ ಟೈಮ್ ಇರೋ ಕಡೆ ಈ ಒಂದು ಲೈನ್ನ ಇಟ್ಕೋಬೇಕು. ಲೈನ್ನ ಇಟ್ಕೊಂಡು ನೋಡಿ, ಇಲ್ಲಿ ಕತ್ರಿ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ರೇಸರ್ ಟೂಲ್ ಅಂತ, ಅದನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಬರ್ತಿದೆ ನೋಡಿ, ಈ ರೀತಿ ಲೈನ್ ಬರುತ್ತೆ. ಸೊ ಅದನ್ನು ನಾವು ಕರೆಕ್ಟಾಗಿ ಲೈನ್ ಮೇಲೆ ಇಟ್ಕೊಂಡು ಕಟ್ ಮಾಡಬೇಕು, ಆವಾಗ ನಮಗೆ ಕರೆಕ್ಟಾಗಿ ಕಟ್ ಆಗುತ್ತೆ. ಸೊ ಅದನ್ನು ನೀಟಾಗಿ ಲೈನ್ ಮೇಲೆ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ಕಟ್ ಆಗುತ್ತೆ. ಸೊ ಇದ್ರ ಜೊತೆ ನಾವೇನು ಮಾಡಬೇಕು, ಆಡಿಯೋನು ಕಟ್ ಮಾಡಬೇಕು. ಯಾಕೆ ಆಡಿಯೋ ಕಟ್ ಮಾಡಬೇಕು? ನಮಗೆ ಸಿಂಕ್ ಆಗಬೇಕಲ್ವಾ, ಆಡಿಯೋ ವಿಡಿಯೋ ಎರಡು ಸಿಂಕ್ ಆಗಬೇಕಲ್ವಾ. ಸೊ ನಾನು ಇವಾಗ ಇದನ್ನು ಕರೆಕ್ಟಾಗಿ ಲೈನ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಎಲ್ಲಿಂದ ಅಂತ ಗೊತ್ತಾಯಿತು, ಎಂಡ್ ಎಲ್ಲಿವರೆಗೂ ಕಟ್ ಮಾಡಬೇಕು. ಸೊ ಅದನ್ನು ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಲಿವರೆಗೂ ಈ ಒಂದು ಲೈನ್ನ ಮೂವ್ ಮಾಡ್ಕೊಳ್ಳೋಣ. 3 ಮಿನಿಟ್ಸ್ 15 ಸೆಕೆಂಡ್ವರೆಗೂ ಇದೆ, ಅಲ್ಲಿವರೆಗೂ ನಾನು ಇವಾಗ ಮೂವ್ ಮಾಡ್ಕೊತಿದ್ದೀನಿ. ನೋಡಿ, ಮೂವ್ ಮಾಡಿಕೊಂಡೆ. ಸೊ ನನಗೆ ಇಲ್ಲಿವರೆಗೂ ಬರಬೇಕು. ಬಂತಲ್ವಾ? ಸೊ ಇವಾಗ ಇಲ್ಲೂ ಕೂಡ ನಾನು ಕಟ್ ಮಾಡ್ತೀನಿ. ನೋಡಿ, ಲೈನ್ ಮೇಲೆ ಕರೆಕ್ಟಾಗಿ ತೊಗೊಂಡು ಬಂದು ಈ ರೀತಿ ಕ್ಲಿಕ್ ಮಾಡಿದ್ರೆ ಕಟ್ ಆಗುತ್ತೆ. ನೋಡಿ, ಇದನ್ನು ನಾನು ಇವಾಗ ಕಟ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಕಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಸೊ ಈ ಕಟ್ ಮಾಡಿರೋ ಪಾರ್ಟ್ ಇವಾಗ ಕಟ್ ಮಾಡ್ತಿರ್ಬೇಕಾದ್ರೆ ಇವಾಗ ರೇಸರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಸಾಕು. ಇವಾಗ ನಾವು ಕಟ್ ಮಾಡಿದ್ದಾಯಿತು. ಅದನ್ನು ವಾಪಸ್ ತೆಗಿಬೇಕು ಅಂದರೆ ಮತ್ತೆ ಆ ಕತ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಾಪಸ್ ಹೋಗುತ್ತೆ. ನೋಡಿ, ಇವಾಗ ನಮಗೆ ಕಟ್ ಮಾಡಿರೋ ಪಾರ್ಟ್ ಇದೆ ಮತ್ತು ಅದರ ಕಂಟಿನ್ಯೂಷನ್ ಎಲ್ಲಿಂದ ಬೇಕೋ ಅಲ್ಲಿವರೆಗೂ ಇದೆ. ಸೊ ಕಟ್ ಮಾಡಿರೋದು ನಮಗೆ ಬೇಡ, ಅದನ್ನು ನಾನು ಇವಾಗ ರಿಮೂವ್ ಮಾಡ್ತಿದ್ದೀನಿ. ಹೇಗಪ್ಪ ರಿಮೂವ್ ಮಾಡೋದು ಅಂದರೆ, ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ರಿಮೂವ್ ಕ್ಲಿಪ್ಸ್ ಅಂತ ಕೊಟ್ಟರೆ ರಿಮೂವ್ ಆಗುತ್ತೆ. ಇನ್ನೊಮ್ಮೆ ರೀತಿ ಬಂದು ರೈಟ್ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ರಿಮೂವ್ ಕ್ಲಿಪ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ. ಸೊ ರಿಮೂವ್ ಆಗಿ ಉಳಿದಿರೋದನ್ನು ನಾನು ಈ ರೀತಿ ಜೋಡಿಸ್ತಿದ್ದೀನಿ. ನೋಡಿ, ಉಳಿದಿರೋದನ್ನು ನಾನು ಈ ರೀತಿ ಜೋಡಿಸ್ದೆ. ಈ ರೀತಿ ನಾವು ಕಟ್ನ ಮಾಡ್ಬೋದು. ಇವಾಗ ನಮಗೆ ಏನಾದರೂ ಕಾಪಿ ಮಾಡಬೇಕು, ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು ಅಥವಾ ಅನ್ನೋದಾದರೆ ಹೇಗೆ ಮಾಡೋದು ಅಂದರೆ, ನೋಡಿ, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಾಪಿ ಅಂತ ಬರುತ್ತೆ, ಹೌದಲ್ವಾ? ಸೊ ಕ್ಲಿಪ್ನ ನೀವೇನು ಮಾಡ್ಬೋದು, ಕಾಪಿ ಮಾಡ್ಕೋಬೋದು. ಕ್ಲಿಪ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ನಿಮಗೆ ಕಾಪಿ ಆಗಿರುತ್ತೆ. ನೀವೆಲ್ಲಿ ಪೇಸ್ಟ್ ಮಾಡಬೇಕು ಅಂತಿದ್ರೆ ಅಲ್ಲಿಗೆ ಈ ಟೈಮ್ ಲೈನ್ನ ತೊಗೊಂಡು ಬಂದು ನೋಡಿ, ಈ ರೀತಿ ತೊಗೊಂಡು ಬಂದು ಸೊ ಅಲ್ಲಿ ಇಟ್ಕೊಂಡು ಈ ರೀತಿ ಹೋಗಿ ನೀವೇನು ಮಾಡೋದು, ಈ ಥರ ಲೆಫ್ಟ್ ಕ್ಲಿಕ್ನ ಮಾಡಿದ್ರೆ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಅದು ಪೇಸ್ಟ್ ಆಗುತ್ತೆ. ನಿಮ್ಗೆ ಇವಾಗ ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತಲೂ ಅರ್ಥ ಆಯಿತು.
ನನಗೆ ಇವಾಗ ಇದು ಬೇಡ, ರಿಮೂವ್ ಮಾಡ್ಕೊತಿದ್ದೀನಿ. ಸೊ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡಿದ್ದೀನಿ. ಅದು ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಾವು ಈಗ ನೋಡೋಣ. ನೋಡಿ ಎಷ್ಟು ಕರೆಕ್ಟಾಗಿ ಕಟ್ಟಾಗಿ ನಾನು ಜೋಡಿಸಿದ್ದೀನಿ. ಆ ರೀತಿ ನೀವು ಕೂಡ ಕಾಪಿ ಪೇಸ್ಟ್ನ ಮಾಡ್ಬೋದು. ನೋಡಿದ್ರಲ್ಲ ಮಕ್ಕಳೇ, ಕಾಪಿ ಪೇಸ್ಟ್ ಮಾಡೋದು ಹೇಗೆ ಅಂತ ಹೇಳಿ. ನೀವು ಕೂಡ ಒಂದು ವಿಡಿಯೋನ ತಗೊಂಡು ಅದರಲ್ಲಿ ಬೇಡವಾಗಿರುವಂಥ ಪಾರ್ಟ್ನ ಕಟ್ ಮಾಡಿ. ಅದೇ ನಾನು ನಿಮಗೆ ಕೊಡ್ತಿರುವಂತಹ ಚಟುವಟಿಕೆ. ಧನ್ಯವಾದಗಳು.